ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಒಂದು ಸಿಂಪಲ್ಲಾಗಿರುವಂಥ ಒಂದು ಡಿಸೈನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಅಂದರೆ ತುಂಬ ಸಿಂಪಲ್ ಏನಿಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಸ್ಲೀವ್ ಡಿಸೈನ್ ಅಂತೂ ಸೂಪರ್ ಇದೆ. ಇದು ಪಿಕಾಕ್ ಡಿಸೈನು ನೋಡಿ, ಈ ಥರ ಬರುತ್ತೆ. ಪ್ಲೈನ್ ಮೇಲೆ ಆದರೆ ಇನ್ನೂ ಸೂಪರಾಗಿ ಬರುತ್ತೆ. ಇದು ಬಾರ್ಡ್ರ್ ಇರೋದ್ರಿಂದ ನೋಡಿ ಈ ಥರ ಬರುತ್ತೆ. ಹಾಗೆ ಕಲರ್ ಕಾಂಬಿನೇಷನು ಅಷ್ಟೇ, ಸ್ವಲ್ಪ ಡಾರ್ಕ್ ಕಲರ್ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಲೈಟ್ ಕಲರ್ ಆಗಿದೆ, ಆದರೂ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬರುತ್ತೆ. ಹಾಗೆ ಬ್ಯಾಕ್ ಡಿಸೈನ್ ಬಂದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಪೂರ್ತಿ ಬ್ಲೌಸ್ದು ಶಾರ್ಟ್ಸಲ್ಲಿ ಹಾಕ್ತೀನಿ, ಅದರಲ್ಲಿ ನೋಡಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ ಬ್ಯಾಕ್ ಡಿಸೈನ್, ಕಟ್ ವರ್ಕ್ ಡಿಸೈನು ಈ ಥರ ಬರುತ್ತೆ. ಫ್ರೇಮಲ್ಲಿರೋದ್ರಿಂದ ತೋರಿಸೋದಕ್ಕಾಗಲ್ಲ, ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ, ಅದರಲ್ಲಿ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆನ್ನೆ ಅಷ್ಟೇ ಊರಿಂದ ಬಂದ್ವಲ್ಲ, ಇವತ್ತಂತೂ ಇನ್ನೂ ಕಾಲು ನೋವು ಹೋಗೇ ಇಲ್ಲ ನಮಗೆ. ಅದರಲ್ಲೂ 10ನೇ ತಾರೀಕು ಒಳಗಡೆ ಇಷ್ಟು ಬ್ಲೌಸ್ ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಇನ್ನು ಟೈಮ್ ವೇಸ್ಟ್ ಮಾಡೋದಕ್ಕಾಗಲ್ಲ, ಬೇಗ ಬೇಗ ಸ್ಟಿಚ್ ಮಾಡಬೇಕು. ಹಾಗೆ ಇವತ್ತು ನಮ್ಮ ರಿಲೇಟಿವ್ಸ್ ಒಬ್ಬರು ತೀರ್ಕೊಂಡಿದ್ದಾರೆ, ಒಂದು ಅಜ್ಜಿ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬಂದೆ. ಮತ್ತು 3 ಗಂಟೆಗೆ ಮಣ್ಣಿರೋದು, ಅದಕ್ಕೆ 3 ಗಂಟೆ ಮೇಲೆ ಹೋಗೋಣ ಅಂತ. ಅಷ್ಟರಲ್ಲಿ ಎಷ್ಟಾದರೆ ಅಷ್ಟು ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ನೋಡಿ, ಈಗಂತೂ ತುಂಬಾ ಟ್ರೆಂಡಿಂಗ್ ಆಗಿರುವಂಥ ಡಿಸೈನ್ ಇದು. ರಂಗೋಲಿ ಡಿಸೈನು ನೋಡಿ. ಈ ಥರ ಕಾಟನ್ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬ್ಯಾಕು ಮತ್ತು ಫ್ರಂಟು ಮತ್ತು ಕೈಗೆ ಈ ಥರ ಒಂದು ಬುಟ್ಟ ಬರುತ್ತೆ ರಂಗೋಲಿದೇನೆ. ಇದರಲ್ಲಿ 2 ಆಪ್ಷನ್ ಬರುತ್ತೆ ಸ್ಲೀವ್ ಡಿಸೈನಲ್ಲಿ. ಬಾರ್ಡ್ರ್ ಬಂದು ಕೆಳಗಡೆ ಬುಟ್ಟಾಸ್ ಎಲ್ಲ ಬರುತ್ತೆ, ಇಲ್ಲಾಂದರೆ ಈ ಥರ ಒಂದು ಬುಟ್ಟ ಬೇಕಾದರೂ ಹಾಕ್ಕೋಬೋದು. ಫ್ರೆಂಡ್ಸ್ ನೋಡಿ, ಇದು ಸೌತೆಕಾಯಿ, ಆರೆಂಜು, ಗ್ರೇಪ್ಸ್ ತೊಗೊಂಡು ಬಂದಿದ್ದೀನಿ. ಮನೇಲಿ ತಿನ್ನೋದಕ್ಕೆ ಟೈಮ್ ಸಿಗಲ್ಲ ಅಂದ್ಬಿಟ್ಟು ಇಲ್ಲೇ ಸ್ಟಿಚಿಂಗ್ ಮಾಡ್ಕೊತ ತಿನ್ನೋಣ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ಈ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ. ಸ್ಲೀವ್ ಒಂದು ಜಾಯಿನ್ ಮಾಡಬೇಕು. ಇದು ಆಲ್ರೆಡಿ ನೆಟ್ ತೋರಿಸಿದ್ದೀನಿ. ಇದು ನೆಟ್ ಡಿಸೈನ್, ಇದು ತುಂಬ ಚೆನ್ನಾಗಿ ಬಂತು. ಆದರೆ ಇವರು ನೆಟ್ ಬೇಡ ಅಂತೇಳಿ ನಾರ್ಮಲಾಗೆ ಹಾಕ್ಸ್ಕೊತಾ ಇದ್ದಾರೆ ನೋಡಿ. ಈ ಥರ ಬರ್ತಾಯಿದೆ ಡಿಸೈನ್ ಬಂದು, ಈ ಥರ ಇದೆ. ಇಲ್ಲೆಲ್ಲ ನೆಟ್ ಬರುತ್ತೆ, ನೆಟ್ ಡಿಸೈನ್ಗೆ ಚೆನ್ನಾಗಿರುತ್ತೆ ಇದು. ಅವ್ರು ನೆಟ್ ಬೇಡ ಅಂದಿದ್ದಕ್ಕೆ ನಾರ್ಮಲಾಗೆ ಮಾಡಿದ್ದೀನಿ. ಹಾಗೆ ಈ ಸ್ಯಾರಿ ನೋಡಿ, ಈಗ ಟ್ರೆಂಡಿಂಗಲ್ಲಿ ಇದೆಯಲ್ವಾ, ಬಾಟ್ಲ್ ಗ್ರೀನ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ನು ಈಗ ಟ್ರೆಂಡಿಂಗಲ್ಲಿದೆ. ಈ ಕಲರ್ ಕಾಂಬಿನೇಷನ್ ಸ್ಯಾರೀಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಇದು. ಹಾಗೆ ಇನ್ನೊಂದು ಸ್ಯಾರಿ ನೋಡಿ, ಇದು ಅನುಶ್ರೀ ಉಟ್ಕೊಂಡಿರೋಂಥ ಸೀರೆ. ಅನುಶ್ರೀ ಉಟ್ಕೊಂಡಿರೋ ಸೀರೆ ಕೂಡ ಫುಲ್ ಟ್ರೆಂಡಿಂಗಲ್ಲಿದೆ. ಅದಕ್ಕೆ ಕಸ್ಟಮರ್ ಯಾರೋ ಒಬ್ಬರು ಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಮಾರ್ಕೆಟ್ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ನಮ್ಮ ಪೂಜಾನು ಬರ್ತಾಯಿದ್ದಾಳೆ. ತುಂಬ ದಿನ ಆಯಿತು ಮಾರ್ಕೆಟ್ ಹೋಗಿ, ಈಗ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸ್ವಲ್ಪ ಸ್ಯಾರೀಸ್ ತೊಗೊಂಡು ಬರೋದಿದೆ. ಯುಗಾದಿ ಹಬ್ಬ ಬೇರೆ ಹತ್ರ ಬಂತಲ್ವ, ಅದಕ್ಕೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಾನು ಸ್ಯಾರೀಸ್ ಎಲ್ಲ ಸೇಲ್ ಮಾಡ್ತೀನಿ. ಆದರೆ ಬರೀ ಹಬ್ಬಗಳ ಟೈಮಲ್ಲಿ ಮಾತ್ರನೇ ಹಾಕ್ತೀನಿ, ಯಾವಾಗಲೂ ಸ್ಟಾಕ್ ಎಲ್ಲ ಇಟ್ಕೊಳಲ್ಲ ನೋಡಿ. ನಮ್ಮ ಪೂಜಾ, ಹಾಯ್ ಹಾಯ್. ನಮ್ಮ ಪೂಜಾ ಯಾಕೆ ಡಲ್ಲಾಗಿದ್ದಾಳೆ? ಯಾಕೆ ಪೂಜಾ? ಉಪ್ಪು ಸಾಲದ ಪೂಜಾ? ಉಪ್ಪು ಸಾಲದ, ಖಾರ ಸಾಲದ? ಹೇಳು ಪೂಜಾ. ಉಪ್ಪು ಖಾರ ಕಮ್ಮಿ ಹಾಕಿದ್ದೀನಿ ನಾನು. ಉಪ್ಪು ಖಾರ ಕಡಿಮೆ ಹಾಕಿದ್ದಂತೆ, ಅದಕ್ಕೆ ಉಪ್ಪು ಸಾಲದಂತೆ. ನಮ್ಮ ಮೆಟ್ರೋ ಕಾರ್ಡ್ ರೀಚಾರ್ಜ್ ಮಾಡಿದೆಯಾ? ಇಲ್ಲ, ಮಾಡಿಬಿಡು ಸುಮ್ಮನಲ್ಲ. ನಮ್ಮ ಪೂಜೆ ಇವತ್ತು ಟ್ಯಾಕ್ಸ್ ಹಾಕ್ಸಲ್ಲ ಅಂತ ಹೇಳಿದ್ದಾಳೆ. ಅಲ್ಲೋದ್ಮೇಲೆ ಡಿಪೆಂಡು. ಹೋದಾಗೆಲ್ಲ ಟ್ಯಾಕ್ಸ್ ಹಾಕ್ಸ್ತೀನಿ ಅಂತ ಹೇಳ್ದಲ್ಲ, ಇನ್ಮೇಲೆ ಹಾಕ್ಸೋದೆ. ನಾನೇನು ಟ್ಯಾಕ್ಸ್ ಒಂದು ಸೀರೆ ಕೊಡಿಸ್ತೀನಿ, ಬೇಕಾದರೆ ಸೀರೆ ತೊಗೊಂಡು ಯುಗಾದಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀನಿ ಫ್ರೆಂಡ್ಸ್.
ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೋದು, ಅವಳಿಷ್ಟ. ಓಕೆನಾ? ನಾನು ಇವಾಗ ಏನು ಸೀರೆ ಕೊಡಲ್ಲ, ಅದೆಲ್ಲ ಗೊತ್ತಿಲ್ಲ. ಇನ್ಮೇಲೆ ಸೀರೆ ಕೊಡು. ಇವಾಗಿಂದ ಸೀರೆಗಳು ಒಂದು ಸೀರೆ ನೀನು ಎಲ್ಲಾದರೂ ಕಾಲೇಜಲ್ಲಿ ಫಂಕ್ಷನ್ಗಳಿರುವಾಗ ಸೀರೆನೇ ಚೆನ್ನಾಗಿರೋದು ಇಸ್ಕೊಟ್ಟಿಲ್ಲ ಅಂತಾಳೆ. ಅದಕ್ಕೆ ಇವಾಗ ಇಸ್ಕೊಂಡ್ಲಿ ಬಿಡಿ, ಅವಳಿಗೆ ಯಾವ್ದು ಬೇಕಾದರೂ ಇಸ್ಕೊಬೋದು. ನಾನಿವಾಗ ಒಂದು ಸೀರೆ ಕೊಡಿಸ್ತೀನಿ ಅಷ್ಟೇ, ಬೇರೆ ಏನೂ ಕೊಡ್ಸಲ್ಲ. ಒಳ್ಳೆದಾಗಲಿ. ನೋಡೋಣ ಯಾವ ಸೀರೆ ಸೆಲೆಕ್ಟ್ ಮಾಡ್ಕೊತಾಳೆ ಅಂತ ಅವಳಿಗೆ ಚಾಯ್ಸ್ ಬಿಡ್ತೀನಿ. ಸರಿ, ಫಸ್ಟ್ ಟೈಮ್ ನಮ್ಮ ಪೂಜಾಗೆ ಸೆಲೆಕ್ಷನ್ ಮಾಡೋದೇ ಬರೋಲ್ಲ, ಹೇಳಿರ್ತೀನಿ. ನೋಡೋಣ, ಗೊತ್ತಿರೋ ವಿಷಯ ಇರುತ್ತೆ. ಸರಿ ಆಯಿತು. ಸೀರೆಗಳು ತಂದಮೇಲೆ ಯಾವ ಸೆಲೆಕ್ಟ್ ಮಾಡ್ತೀಯಾ ಅಂತ ಹೇಳ್ತೀನಿ ನಾನು. ಓಕೆ? ಹಾಂ, ನಡಿ, ಟೈಮ್ ಆಯಿತು. ಫ್ರೆಂಡ್ಸ್, ಚಿಕ್ಕಪೇಟೆಯಿಂದ ಸ್ಯಾರೀಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ, ನಮ್ಮ ವಿನುತಾ ಮತ್ತು ದೀಪ ಅವರೆಲ್ಲ ಬಂದಿದ್ದರು. ಹಾಗೆ ಸ್ಯಾರೀಸ್ ಎಲ್ಲ ನೋಡ್ತಾಯಿದ್ರು, ಒಂದಷ್ಟು ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ವಿ. ನೋಡಿ, ನಮ್ಮ ವಿನುತಾಗೆ ಈ ಸ್ಯಾರಿ ತುಂಬ ಇಷ್ಟ ಆಗಿಬಿಟ್ಟಿದೆ. ಯಾಕಂದರೆ ಈಗೆಲ್ಲ ಟ್ರೆಂಡಿಂಗ್ ಸ್ಯಾರಿ ಅಲ್ವಾ ಇದು, ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗ್ ಆಗಿದೆ. ಅದಕ್ಕೆ ಅವರು ಕೂಡ ಈ ಥರ ಸ್ಯಾರಿ ಬೇಕು ಅಂತ ನೋಡ್ತಾ ಇದ್ರಂತೆ. ನನಗೆ ಹೇಳೋಣ ಅನ್ಕೊತಾ ಇದ್ರು, ಆದರೆ ನಾನು ಕೂಡ ಅದೇ ಸ್ಯಾರಿನೇ ತೊಗೊಂಡು ಬಂದಿದ್ನಲ್ವಾ. ಅದಕ್ಕೆ ನೋಡಿ ಫ್ರೆಂಡ್ಸ್, ನಮ್ಮ ವಿನುತಾ ಟ್ರೆಂಡಿಂಗ್ ಇರೋ ಸ್ಯಾರಿ ಉಟ್ಕೊಂಡು ತೋರಿಸ್ತಾ ಇದ್ದಾರೆ. ನಾನು ಬೇಗ ಹೊಸ್ಕೊಳ್ತಾ ಇದ್ದೆ ಬ್ಲೌಸ್. ನಾನು ಫಸ್ಟ್ ಹೊಸ್ಕೊಟ್ಬಿಡಕ್ಕ ಚೆನ್ನಾಗಿದೆ. ಟ್ರೆಂಡ್ ಹೋಗಕ್ಕೆ ಫಸ್ಟ್ ಯಾರು ಉಟ್ಕೊಳ್ಳೋದು? ನಾನು ಅನ್ಕೊ ಟ್ರೆಂಡಿಂಗ್ ಹೋದ್ಮೇಲೆ ಉಟ್ಕೊಳ್ಳೋದು. ಎತ್ಕೊಂಡ್ರೆ ಸಖತ್ತಾಗೈತೆ ಕಾಂಬಿನೇಷನ್. ಫ್ರೆಂಡ್ಸ್ ನೋಡಿ, ಈ ಸ್ಯಾರಿ ತುಂಬಾ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಯಿತು. ನಮ್ಮ ವಿನುತಾಗಂತೂ ಸಖತ್ ಇಷ್ಟ ಆಯಿತು. ಹಾಗೆ ವಿನುತಾ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾಳೆ ಸ್ಯಾರೀಸ್ ಎಲ್ಲನೂ. ನಾನು ಯಾವಾಗಲೇ ಸ್ಯಾರೀಸ್ ತೊಗೊಂಡು ಬಂದರು, ನಮ್ಮ ವಿನುತಾನೇ ಫಸ್ಟು ತಗೊಳ್ಳೋದು. ನೋಡಿ, ಅವಳಿಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಅವಳು ಯಾವಾಗಲೇ ತಗೊಳ್ಳಿ, ಯಾವುದೇ ಒಂದು ಸ್ಯಾರಿ ತೊಗೊಳ್ಳಿ, ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾಳೆ. ಅದೊಂದು ತುಂಬ ಇಷ್ಟ ಆಗುತ್ತೆ. ನನ್ನ ಹತ್ರನೇ ಅಂತ ಅಲ್ಲ, ಬೇರೆ ಕಡೆ ಎಲ್ಲೋದ್ರೂ ಅಷ್ಟೇ ಅವಳು ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾಳೆ. ಬರೀ ಸ್ಯಾರಿನೇ ಅಂತಲ್ಲ, ಡ್ರೆಸ್ ಕೂಡ ಅಷ್ಟೇ, ಯಾವುದೊಂದು ಅಷ್ಟೇ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾಳೆ. ಹಾಗೆ ಅವಳಿಗೆ ಏನು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನನಗೂ ಕೂಡ ಅಷ್ಟೇ, ನಮ್ಮ ವಿನುತಾನೇ ಸೆಲೆಕ್ಷನ್ ಮಾಡ್ತಾಳೆ. ನೋಡಿ, ಈ ಸ್ಯಾರಿ ಎಲ್ಲರೂ ತಗೊಳ್ಳಿ ಅಕ್ಕ, ನೀನು ತಗೋ, ಎಲ್ಲರೂ ತಗೊಳ್ಳೋಣ ಅಂದ್ಬಿಟ್ಟು ಎಲ್ರಿಗೂ ಹೇಳ್ತಾ ಇದ್ದಾಳೆ. ಹಾಗೆ ನಾವೆಲ್ಲರೂ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ವಿ, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಒಟ್ಟಿನಲ್ಲಿ ಈ ಸ್ಯಾರಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಹಾಗೆ ಈ ಸ್ಯಾರೀಸ್ ಈಗಾಗಲೇ ಸೇಲ್ ಕೂಡ ಆಗೋಯ್ತು. ಫ್ರೆಂಡ್ಸ್ ನೋಡಿ ನಮ್ಮ ಅಂಗಡಿ ಹೆಂಗಿದೆ ಅಂತ. ರಾತ್ರಿ ನೆನ್ನೆ ಚಿಕ್ಕಪೇಟೆಗೆ ಹೋಗಿ ಒಂದಷ್ಟು ಐಟಮ್ ತೊಗೊಂಡು ಬಂದಲ್ಲ, ನೋಡಿ ಬರೀ ಕುಚ್ಚು ಥ್ರೆಡ್ಸೇ. ಇದು ಫಾಸ್ಟಾಗಿ ಸೇಲ್ ಆಗುತ್ತೆ, ಹಂಗಾಗಿ ನಾನು ಇದು ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಯಾವುದು ನಮಗೆ ಜಾಸ್ತಿ ಸೇಲ್ ಆಗುತ್ತೋ ಅದ್ರ ಮೇಲೇ ಬಂಡವಾಳ ಹಾಕಬೇಕು ಅಂತಷ್ಟೇ. ಸ್ಯಾರೀಸು ನೋಡಿ, ಇದು ಈಗ ಟ್ರೆಂಡಿಂಗಲ್ಲಿದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಟ್ರೆಂಡಿಂಗ್ ಆಗಿದೆ. ಆಮೇಲೆ ಇದೊಂದು ಸ್ಯಾರಿ, ಅದಕ್ಕೆ ಈ ಸ್ಯಾರೀಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಹಾಗೆ ಅನುಶ್ರೀ ಸ್ಯಾರಿ ನೋಡಿ, ಅನುಶ್ರೀ ಸ್ಯಾರಿ ಅಂತ ಇವಾಗ ಟ್ರೆಂಡಿಂಗಲ್ಲಿದೆ. ಇದು ಬಂದು ಕಡಿಮೆ ರೇಟ್ದಿದ್ದು ನಾರ್ಮಲ್ ಸ್ಯಾರಿ, ಇದು ಪ್ರಿಂಟೆಡ್ಡು. ಹಾಗೆ ಇದರಲ್ಲಿ ತುಂಬ ಇದೆ ನೋಡಿ. ಇದು ಸಿಲ್ಕ್ ಸ್ಯಾರಿ, ಅದರಲ್ಲೇ ಇದು ನಾರ್ಮಲ್ ಸ್ಯಾರಿ ಬರುತ್ತೆ, ಇದು ಕಡಿಮೆ ರೇಟದು. ಸಿಲ್ಕ್ ಸ್ಯಾರಿಯಲ್ಲಿ ಇನ್ನೂ ಕಲರ್ಸ್ ಇದೆ. ಇನ್ನು ಇವೆಲ್ಲ ಜಿಗ್ಜಾಗ್ ಮಾಡಬೇಕು, ಜಿಗ್ಜಾಗ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಈಗ ರಾತ್ರಿ ತುಂಬ ಜನ ಕಸ್ಟಮರ್ಸು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು, ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ. ಅದಕ್ಕೆ ಹೀಗೆ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಕಲರ್ ಕಾಂಬಿನೇಷನ್, ಈ ಎಲ್ಲದಕ್ಕಿಂತ ಕಲರ್ ಕಾಂಬಿನೇಷನ್ನು ಇದು ಗ್ರೀನೇ ಈಗ ಟ್ರೆಂಡಿಂಗಲ್ಲಿರೋದು, ಚೆನ್ನಾಗಿರೋದು ಕೂಡ. ಇದೊಂದು, ಇದು ಪರ್ಪಲ್ಲು ಅಂದರೆ ಒಂಥರ ಮೆರೂನ್ ವಿತ್ ಪರ್ಪಲ್ ಶೇಡ್ ಬರುತ್ತೆ. ಇದು ಕೂಡ ಚೆನ್ನಾಗಿದೆ. ಆದರೆ ಇದೇ ತುಂಬ ಟ್ರೆಂಡಿಂಗಲ್ಲಿರೋದು ಅಂದರೆ ಇದೇ ಸ್ಯಾರಿನೇ. ಹಾಗೆ ಮೈಸೂರು ಸಿಲ್ಕು, ಬಾಟ್ಲ್ ಗ್ರೀನ್ ಪಿಂಕ್ ಕಲರ್ ಕಾಂಬಿನೇಷನ್ನು. ಆಮೇಲೆ ಇದೊಂದು ಸಿಂಪಲ್ ಸ್ಯಾರೀಸು, ಇದರಲ್ಲಿ ತುಂಬ ಇದೆ, ಆದರೆ ಒಂದೊಂದೇ ತೋರಿಸ್ತಾ ಇದ್ದೀವಿ. ಅಂದರೆ ಅದು ಎಲ್ಲ ಒಂದೇ ಕಲರೇ. ಹಾಗೆ ಇದರಲ್ಲಿ ಈ ಥರ ಇದೆ ನೋಡಿ, ಈ ಥರ ಸ್ಯಾರೀಸು. ಇದರಲ್ಲೂ ಕಲರ್ಸು ಒಂದು 6 ಕಲರ್ಸ್ ಏನೋ ಇದೆ. ಆಮೇಲೆ ಇದೊಂದು ಅನುಶ್ರೀ ಸ್ಯಾರಿ ಬಂದು ಈ ಥರ ಬುಟ್ಟ ಇದೆ, ಆದರೆ ಇದರಲ್ಲಿ ಕಲರ್ ಕಾಂಬಿನೇಷನ್ ಇದೆ, ಇದರಲ್ಲಿ ಲೈನ್ಸ್ ಇದೆ, ಸೇಮ್ ಕಲರು. ಇದರಲ್ಲೂ ಸೇಮ್ ಕಲರ್ಸ್ ಇನ್ನೂ ಇದೆ. ಇದೆಲ್ಲ ಅದೇ ಸ್ಯಾರೀಸ್. ಇದು
ಆದರೆ ಈಗ ಟ್ರೆಂಡಿಂಗಲ್ಲಾಗಿರೋದಂತೂ ಈ ಸ್ಯಾರೀಸೇ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಫಸ್ಟು ನಾನು ಅಂಗಡಿ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಹೆಂಗಿದೆ ಅಂತ. ಇವೆಲ್ಲ ಜಿಗ್ಜಾಗ್ ಮಾಡಿ ಇಟ್ಬಿಡಬೇಕು. ಆಗ್ಲಿಂದ ಜಿಗ್ಜಾಗ್ ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಇವೆಲ್ಲ ಜಿಗ್ಜಾಗ್ ಮಾಡಿ ಕ್ಲೀನಾಗಿ ಒಂದು ಸ್ವಲ್ಪ ಎಲ್ಲ ಜೋಡಿಸ್ಬೇಕು ಇವತ್ತು. ನೋಡಿ ಕುಚ್ಚು ಥ್ರೆಡ್ಸ್ ಎಷ್ಟೊಂದಿದೆ, ಇನ್ನೂ ಅಲ್ಲೂ ಇದೆ. ಆದರೂ ಇಷ್ಟು ತಗೊಬಂದಿದ್ದೀನಿ. ಇಷ್ಟು ಕಲರ್ಸ್ ಇದ್ದರೂ ಸಾಕಾಗಲ್ಲ. ಹಾಗೆ ಇದರಲ್ಲಿ ಬರೀ ಫಾಲ್ಸು, ಬರೀ ಥ್ರೆಡ್ಸೇ ಇಲ್ಲ, ಫಾಲ್ಸ್ ಕೂಡ ಇದೆ. ಹಾಗೆ ಕ್ಯಾನ್ವಸ್ ಖಾಲಿ ಆಗಿತ್ತು, ಸ್ಟಾಕ್ ಇರಲಿ ಅಂತ ತೊಗೊಂಡು ಬಂದಿದ್ದೀನಿ. ಇದೆ ಇನ್ನೂ 2, ಆದರೂ ತೊಗೊಂಡು ಬಂದಿದ್ದೀನಿ. ನೋಡಿ ಫಾಲ್ಸ್ ಎಲ್ಲ ಇದೆ, ಫಾಲ್ಸು ಥ್ರೆಡ್ಸು 2. ನೋಡಿ ನಮ್ಮ ಪ್ರಗತಿ ಬಂದಿದ್ದಾಳೆ ಹೋಳಿ ಎತ್ಕೊಂಡು. ಹ್ಯಾಪಿ ಹೋಳಿ. ಏನು ನನ್ನ ಮುನ್ನ ಕರೆದಿರೋ ನೀನೊಬ್ಬಳೇ ಸೆಲೆಬ್ರೇಷನ್ ಮಾಡ್ತಾ ಇದೀಯಾ? ನಾನು ಮಲ್ಕೊಂಡಿದ್ರೆ ಎಬ್ಬರಿಸ್ಬೇಕು ತಾನೇ. ಇವ್ರು ಯಾರು? ಹೊಸ ಫ್ರೆಂಡು, ಕ್ಲಾಸ್ಮೇಟು. ಎಲ್ಲಿರೋದು? ಹೌದಾ? ಹೋಳಿ ಆಡೋಣ. ಯಾವಾಗ ಆಡಿದ್ರಾ? ನಾನು ಬರಲ್ಲಪ್ಪ. ಪೂಜಾಕ್ಕ ಮಲ್ಕೊಂಡೈತೀನಿ, ಬರ್ತಾ ಇಲ್ಲ. ಕೊಂಡು ನಾನು ಹಚ್ತೀನಿ ಇಲ್ಲಿಗೆ. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಇರು ಬರ್ತೈತೆ. ನಮ್ಮ ಪೂಜಾ ಮಲ್ಕೊಂಡಿದ್ದಾಳೆ ಇನ್ನು. ಎಲ್ಲರೂ ಪಾಪ ಮಕ್ಕಳೆಲ್ಲ ಬಂದಿದ್ದಾರೆ ಹೋಳಿ ಹಚ್ಚೋದಕ್ಕೆ ಅಂತ. ಪೂಜಾ ಪೂಜಾ ಕರಿತೈತೆ ನೋಡೆ. ಲೇ ಪೂಜಾ, ಅಯ್ಯ ನಿನ್ನ ತೆಗಿಯೇ ಬ್ರಷಿಟ್ಟು ಅಲ್ವಾ? ಪ್ರಗತಿ ಕರಿತದಳು ನೋಡೆ. ಅಯ್ಯೋ ಲೇ ಪೂಜಾ, ನೋಡ ಅವ್ರು ಕಾಯ್ದುಕೊಂಡೆ ಅವ್ರೆ ಅಲ್ಲಿ ಪಾಪ. ಸರಿ ಬ್ರಷಿಟ್ ತೆಗಿ ಹೋಗ್ಲಿ. ತೆಗಿ ಬೇಗ, ತೆಗೆದ್ಬಿಡು, ಇಲ್ಲ ಅಂದರೆ ಇಲ್ಲ. ಬೇಗ ತೆಗಿ. ನೋಡಿ ಅವಳು ಪಾಪ ಅಲ್ಲಿಂದ ಹುಡ್ಕೊಂಬಂದಾರೆ. ಇವಳಿಗೆ ಇಷ್ಟಿರಬೇಕು ಕೊಬ್ಬು ನೋಡಿ. ತೆಗಿಯೇ. ನನ್ನ ಬ್ರಷಿಟ್ಗಳೆಲ್ಲ ಒಗ್ಯಕ್ಕೆ ಹಾಕಿದ್ದೀನಿ. ಇದೊಂದೇ ಬ್ರಷಿಟ್ ಒಗ್ದಿರೋದು, ಎಲ್ಲ ಅದಕ್ಕೆ ಮೆತ್ಕೊಂಡ್ಬಿಡುತ್ತೆ. ತೆಗೆದುಬಿಡು ಬೇಗ ಬೇಗ ಬೇಗ. ಅವ್ರು ಕಾಯ್ಕೊಂಡವ್ರೆ ಪಾಪ. ಅವ್ರಿಗೋಸ್ಕರ ಆದರೂ ಹಂಗೆ ಬಂದ್ಬಿಟ್ಟು ಹಂಗೆ ಹೋಗ್ಬಿಡು ಬಾ. ಅವ್ರು ಅಷ್ಟು ಮೇಲೆಯಿಂದ ಬಂದವಳು ಅವಳು. ಬೇಗ ಭಾಗ ನೀನೇ ಹಚ್ಚಿಸ್ಕೋ. ಬೇಡ, ನಾನು ನೀನಾಗಕ್ಕಾಗಲ್ಲ. ಪ್ರಗತಿ ಇದ್ದೆ. ನಂದು ಸೇರ್ಸಿ ಆಂಟಿಗೆ ಹಚ್ಬಿಡು ಪ್ರಗತಿ. ನೋಡು ಪ್ರಗತಿ ಏನು ಹೇಳ್ತಾ ಇದ್ದಾಳೆ. ಎದ್ದು ಪೂಜಾ. ಫ್ರೆಂಡ್ಸ್ ನೋಡಿ ಪಾಪ ಅವ್ರು ನೆನ್ನೆನೇ ಕೇಳಿದ್ರು. ನಾನು ಆಗಲ್ಲ, ಅವಳು ಕಾಲೇಜ್ಗೆ ಹೋಗ್ತಾಳೆ ಅಂದೆ. ನೋಡಿದ್ರೆ ಬಂದು ಬಂಕ್ ಹಾಕ್ಕೊಂಡು ಮಲ್ಕೊಂಡಿದ್ದಾಳೆ. ಮಧ್ಯಾಹ್ನಕ್ಕೆ ಬಂದಳು. ಬರಲ್ಲಂತೆ ಅವಳು. ಹೋಗೇ ಹೋಗಿ ಪ್ರಗತಿ, ಬರಲ್ಲಂತೆ. ನಾನೇನು ಮಾಡಲಿ? ಹಚ್ಚಿಸ್ಕೊಬಿಡು. ಪ್ರಗತಿ ವಿಡಿಯೋ ಮಾಡಿ ಬಾ, ನಾನು ಹಚ್ತೀನಿ. ಬಾ ಬಾ ಬೇಗ ಬಾ, ವಿಡಿಯೋ ಮಾಡಿ ಬಾ, ನಾನು ಹಚ್ತೀನಿ. ಬಾ ಐತೆ ಅಕ್ಕನಕ ಇವಾಗ. ಪ್ರಗತಿ ಬಾ, ಪ್ರಗತಿ ಬೇಗ. ಹಾಂ ಪರವಾಗಿಲ್ಲ ಬಾ. ನೀರು ಸೋರ್ತಾಯ್ತಾ? ಇಲ್ಲ ತಾನೇ, ಬಾ ಬಾ, ಪರವಾಗಿಲ್ಲ ಬಾ. ನೋಡಿ ಲಾಕ್ ಮಾಡ್ಕೊಬಿಟ್ಲು ಕಳ್ಳಿ. ಲಾಕ್ ಮಾಡ್ಕೊಬಿಟ್ಲು. ಸಿಗ್ತಾಳು ಹೋಗಿ ನೆಕ್ಸ್ಟ್. ಸಾಕು, ಬೇಡ ಇಲ್ಲಿ ಬೇಡ, ಹೋಗು. ಅವಳು ಹಚ್ಚಿಸ್ಕೊಂಡಲ್ಲ, ಹೋಗಿ ಬಾಗಿಲು ಹಾಕ್ಕೊಂಬಿಟ್ಲು. ಓಕೆ ಬಾಯ್. ಹ್ಯಾಪಿ ಹೋಲಿ. ನೋಡಿ ನಮ್ಮ ಪೂಜಾ ಪಾಪ ಅವಳು ಅಲ್ಲಿಂದ ಹುಡ್ಕೊಂಡು ಬಂದಿದ್ದಾಳೆ. ನಾವು ನೋಡಿ ಹಿಂಗಿದ್ದೀವಿ.
ನೋಡಿ ಸ್ಲೀವ್ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತು. ಎಲ್ಲೂ ಹೋಗಿಲ್ಲ ಆಚೆ. ನೋಡಿ ಹೆಂಗಿದ್ದೀವಿ ಅಂತ. ಹೇ ಪೂಜಾ ತೆಗಿಯೇ ಬಾರಿ ಹಿಂಗಾಯ್ತು ಬಾಚೆ ಬಾರೆ. ಇವತ್ತು ಹಚ್ಚಲಿಲ್ಲ ಅಂದರೆ ಅವ ಕೇಳೆ ಹಚ್ತೀನಿ ಬಾ. ಪೂಜೆಗೆ ಹೋಳಿ ಹಾಕ್ತೀನಿ. ಹೋಳಿ 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 ನೋಡಿ ಇದೆ ಮುಟ್ಟಿಸ್ಕೊತಾ ಇದ್ದೀನಿ. ಯಾಕೆ ಬಾಗ್ಲಾಗ್ತೀಯಲ್ಲೇ ತೆಗಿಯ ದೊಡ್ಡಲ್ಲೇ ಬಾಗಿಲು ತೆಗಿಸ್ಲಿದೆ. ನಾವಿಲ್ಲ ಅಂದ್ರೆ ನಿಮ್ಗೆ ಚೂಡ್ತೀನಿ ತೆಗೆದು ಇರು. ಅದಕ್ಕೆ ನಿನ್ನ ಮಗಳು ಬಾಗಿಲು ತೆಗೆಸ್ಬಿಟ್ಟು ಬಿಡಲ್ಲ. ಪರವಾಗಿಲ್ಲ. ಇದ್ರಲ್ಲಿ ನನಗೆ ಜಾಸ್ತಿ ಹಚ್ಚುತ್ತಾ ಇಲ್ಲ. ಮಗಳ ಹತ್ರ ಚಾಲೆಂಜ್ ಮಾಡ್ಕೊಂಡು ಇಸ್ಬಂತು. ನಮ್ಮ ಪೂಜೆ ಅದು ಸ್ಯಾರಿ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ನೋಡಿ. ಎಲ್ಲ ಖಾಲಿ ಮಾಡಿರ್ತಾರೆ ಗೈಸ್. ಖಾಲಿ ನೀನು ಯಾವ್ದು ಎತ್ಕೋಬೇಕು ಅಂದ್ಕೊಂಡೆ? ಅಂಗಡಿಯಲ್ಲಿ ಅಷ್ಟು ಹೇಳು. ಮನೆಗೆ ಬಂದಮೇಲೆಲ್ಲ ಅಂಗಡಿಯಲ್ಲಿ ಯಾವ್ದು ಎತ್ಕೋಬೇಕು ಅಂದ್ಕೊಂಡೆ ಹೇಳು. ನಮ್ಮ ಪೂಜೆ ಸೆಲೆಕ್ಷನ್ ಹೆಂಗಿರುತ್ತೆ ಅಂತ ನೋಡ್ರಿ ಸ್ವಲ್ಪ. ಯಾವಾಗೂ ಡಬ್ಬ ಥರ ಇರುತ್ತೆ. ಪರ್ಪಲ್ ಯಾರು ಎತ್ಕೊಂಡವ್ರೆ? ಯಾರೂ ಎತ್ಕೊಂಡಿಲ್ಲ ನೋಡಿ. ಪರ್ಪಲ್ ಎತ್ಕೊಂತ ಇದ್ದಾಳೆ. ಪರ್ಪಲ್ ಆಲ್ರೆಡಿ ಸೇಮ್ ಕಲರ್ ಇದೆ ನಮ್ಮ ಹತ್ರ. ಇದೇ ಥರ ಎಲ್ಲ ಐತೆ. ಐತೆ ಡಿಸೈನ್. Pink border ಐತೆ ಕಲರ್ ಇದೆ. ಕಲರ್ ಇದ್ರೆ ಡಿಸೈನ್ ಇದು ಬೇರೆ ತಾನೇ. ನಾನು ಫಸ್ಟ್ ಇದು ಎತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಅಷ್ಟು ಲುಕ್ಕಾಗಿ ಕಾಣಿಸಲ್ಲ ನಮ್ಮ ಕಲರ್ಗೆ. ನಾನು ಅನ್ಕೊಂಡಿದ್ದು ಮೈಸೂರು ಸಿಲ್ಕ್ ಸೀರೆ ಆರೆಂಜ್ ಕಲರ್ದು. ನಂಗೆ ಆ್ಯಕ್ಚುಲಿ ಅದು ಇಷ್ಟ ಆಯಿತು. ಇದು ಗೈಸ್ ಅನುಶ್ರೀ ಸ್ಯಾರಿ. ಅದಲ್ಲ ಮತ್ತೆ ಮೈಸೂರು ಸಿಲ್ಕ್ ಅಲ್ಲಿ ಅಲ್ಲ ಐತೆ ನೋಡಿ. ಇದಾ? ಹಾಂ ಇದು ಅದೇ ತಾನೇ. ಇದು ಮೈಸೂರು ಸಿಲ್ಕ್ ಅಲ್ಲ. ಯಾವ ಸೆಲೆಕ್ಟು? ನಿನ್ನ ಸೆಲೆಕ್ಟ್ ಅವಳು ಫಸ್ಟ್ ಅವಳು ರೆಡ್ ಕಲರ್ ನೋಡಿದ್ದು. ಆಮೇಲೆ ಪರ್ಪಲ್. ಆಮೇಲೆ ಹಿಂಗೆ ಯಾರೋ ಒಬ್ರು ಉಟ್ಕೊಂಡಿರೋದು ನೋಡಿ. ನಮ್ಮ ಕಲರ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಕಲರ್. ಅದಕ್ಕೆ ಚೇಂಜ್ ಮಾಡ್ಕೊಂಬತ್ತೆ. ಒಟ್ಟಿನಲ್ಲಿ ಅಂಗಡಿಯಲ್ಲಿ ನೀನು ಅದನ್ನೇ ತಾನೇ ಇಷ್ಟಪಟ್ಟೆ. ಅದೇ ಇಷ್ಟಪಟ್ಟಿದ್ದು ನೋಡಿ. ಇದೆರಡರಲ್ಲಿ ಯಾವ್ದು ಸೆಲೆಕ್ಷನ್ ಅಂದ್ರೆ ಹಂಗೆ ಇರುತ್ತೆ. ಇದು ಸಿಲ್ಕಾ? ಕಾಣಿಸ್ತಾ ಇಲ್ಲ ನೋಡ್ತೀನಿ. ಸಿಲ್ಕ್ ಸ್ಯಾರಿ ಇದಕ್ಕೆ ನೋಡಿ. ಇದು ಚೆನ್ನಾಗಿದೆ. ನಮ್ಮ ಪೂಜೆಗೆ ಚೆನ್ನಾಗಿರುತ್ತಾ ಇಲ್ವಾ ಅಂತ ಇದ್ದಾಳೆ. ಉಟ್ಕೊಂಡ್ರೆ ಅಲ್ವಾ ಚೆನ್ನಾಗಿ ಕಾಣಿಸೋದು. ಸೆಲೆಕ್ಷನ್ ಮಾಡಕ್ ಬರಲ್ಲ. ನಮ್ಮಮ್ಮ ಸ್ಯಾರಿ ಸೆಲೆಕ್ಷನ್ ಬಗ್ಗೆ ಹೇಳ್ತಾರೆ. ನಾನು ಅವಳಿಗೆ ಅಂದ್ಬಿಟ್ಟು ಮೈಸೂರು ಸಿಲ್ಕ್ ಆರೆಂಜ್ ಕಲರ್ ಸೆಲೆಕ್ಟ್ ನಾನು ಮಾಡಿರೋದು. ನನಗೆ ಅಂದ್ಬಿಟ್ಟು ಈ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾವ್ದು ಇಟ್ಕೊಂಡ್ರು ಇಬ್ಬರಿಗೂ ಆಗ್ತೈತೆ ಬಿಡು. ಟೆನ್ಷನ್ ಯಾಕೆ ಅಷ್ಟೇ ಅಲ್ವಾ ಗೈಸ್? ನಮ್ಮಮ್ಮ ಉಟ್ಕೊಳ್ಳೋದಂದ್ರೆ ನಾನು ಉಟ್ಕೋತೀನಿ. ಒಂದ್ಸರಿ ಹೇಳೋದಕ್ಕೆ ನೋಡಿ. ನಂಗೆ ಇದು ಇಷ್ಟ ಆಯಿತು. ಪರ್ಪಲ್ ಕಲರ್ ಮಮ್ಮಿ. ಸೊ ಇದೆರಡು ಸ್ಯಾರಿಯಲ್ಲಿ ನನಗೆ ಯಾವ್ದಾದ್ರು ಇದು ಮದುವೆಗೆ ಎತ್ಕೋ, ಇದು ಯುಗಾದಿ ಹಬ್ಬಕ್ಕೆ ಎತ್ಕೋ. ಎರಡು ಸ್ಯಾರಿ. ಡ್ರೆಸ್ ಇಸ್ಕೊಡಿ ಅಂದ್ರೆ ಈಸ್ಕೊಡ್ತಾ ಇಲ್ಲ ಗೈ. ಸ್ಯಾರಿ ಎತ್ಕೋ ಅಂತಾರೆ. ನಂಗೆ ಸ್ಯಾರಿ ಎಲ್ಲ ಉಡಕ್ಕೆ ಇಂಟ್ರೆಸ್ಟೇ ಇಲ್ಲ. ಡ್ರೆಸ್ಗೆ ಕರ್ಕೊಂಡೋದ್ರೆ ಡ್ರೆಸ್ಗೂ ಆಗ್ತಲ್ಲ ಒಂದೊಂದ್ಸರಿ ಟ್ಯಾಕ್ಸು. ಗ್ಯಾರಂಟಿ ಹಾಕ್ತೀನಿ. ಆಮೇಲೆ ಅದು ಇಷ್ಟ ಆಯ್ತು ನಂಗೆ. ಕಾಟನ್ ಸೀರೆ ಬ್ಲಾಕ್ ಎಲ್ಲೋ ರೆಡ್ ಅದು ಸಖತ್ತಾಗೈತಿ. ಅದಾದ್ರೂ ತಗೋ ಅಂತ ಅನ್ಕೊಂಡ್ರೆ ಅವಳು ಅದನ್ನ ಹೋಗ್ಲೇ ಇಲ್ಲ. ಅದು ಮುಟ್ಲೇ ಇಲ್ಲ ಅವಳು. ಇವಾಗ ಟ್ರೆಂಡಿಂಗ್ ಸೀರೆ ಅದು ಚೆನ್ನಾಗಿರುತ್ತೆ ಉಟ್ಕೊಂಡ್ರೆ.
ಆಮೇಲೆ ಆಂಟಿ ಥರ ಇರೋದು ಎತ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅಲ್ಲಿ ನೋಡಿದಾಗ ನಿನ್ನ ಫೋಟೋ ತೋರಿಸೆ ಗೊತ್ತಾ ಅಲ್ಲಿ ಓಕೆ ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೈ ಬಾಯ್, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.